ವೃಷಭ ರಾಶಿ ವೃಷಭ ರಾಶಿಯವರಿಗೆ ಒಂದು ಗುರುವಿನ ಸಂಚಾರದಿಂದ ಏನು ಜೂನ್ 2ನೇ ತಾರೀಕಿನ ಸಂಚಾರದಿಂದ ತೃತೀಯ ಸ್ಥಾನಕ್ಕೆ ಹೋದರೂ ನೀವು ಗುರುಬಲ ಕಳ್ಕೊಳ್ತಿದ್ದೀವಿ ಅನ್ನುವಂಥ ಚಿಂತನೆ ಏನು ಬೇಡ. ಈ ವರ್ಷವೂ ಸಹ ನಿಮಗೆ ಒಳ್ಳೆ ರೀತಿಯಾದಂತಹ ಏಳಿಗೆಗಳಿರುವಂಥದ್ದು, ವ್ಯಾಪಾರ ವ್ಯವಹಾರಗಳು ತುಂಬಾ ಚೆನ್ನಾಗಾಗುತ್ತೆ. ಕೋರ್ಟು ಕಚೇರಿ ವ್ಯಾಜ್ಯಗಳೇನಾದರೂ ಇತ್ತು ಅಂತ ಹೇಳಿದ್ರೆ ಬಗೆಹರಿಯುತ್ತೆ. ನಿಮ್ಮ ಸಹೋದರ ಸಹೋದರಿಯರ ನಡುವೆ ಇದ್ದಂತಹ ಬೇಸರಗಳು ವೈಮನಸ್ಯಗಳೆಲ್ಲ ಹೋಗಿ ಮತ್ತೆ ಪುನಃ ನೀವು ಕುಟುಂಬದಲ್ಲಿ ಒಟ್ಟು ಸೇರ್ತಕ್ಕಂತಹ ವಾತಾವರಣ. ವಿದ್ಯಾರ್ಥಿಗಳಿಗೆ ವಿದ್ಯಾಪ್ರಾಪ್ತಿ, ತುಂಬ ದಿವಸಗಳಿಂದ ಮದುವೆ ಆಗದೆ ಸಂಕಟವನ್ನು ಪಡ್ತಾ ಇದ್ದು ಸಂಬಂಧಗಳು ಯಾವುದು ಸರಿಯಾಗಿ ಕುದುರ್ತಾನೇ ಇಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಕ್ಕಂಥವ್ರಿಗೆ ಈ ವರ್ಷ ತುಂಬ ಚೆನ್ನಾಗಿದೆ. ಒಳ್ಳೆ ಸಂಬಂಧಗಳು ಕೈ ಸೇರತಕ್ಕಂತಹ ಶುಭವಾದ ದಿನಗಳು ಬರುತ್ತವೆ. ಆದರೆ ಅದು ಜೂನ್ 2ನೇ ತಾರೀಕಿನ ನಂತರದಲ್ಲಿ. ಸ್ವಲ್ಪ ನೀವು ಆರೋಗ್ಯದಲ್ಲೂ ಕಾಳಜಿ ಮಾಡಿಕೊಳ್ಬೇಕು. ನಿಮ್ಮ ಆದಾಯ ವ್ಯಯಗಳನ್ನು ನೋಡೋದಾಯಿತು ಅಂತ ಹೇಳಿದ್ರೆ ವೃಷಭ ರಾಶಿಯವರಿಗೆ ಆದಾಯ 5, ವ್ಯಯ 14. ಸಂಪಾದನೆ ಆಗುತ್ತೆ, ಹಾಗೆ ಖರ್ಚು ಸಹ ಜಾಸ್ತಿ ಆಗುತ್ತೆ. ಯಾವ ರೀತಿಯ ಖರ್ಚುಗಳಾಗಬಹುದಪ್ಪ ಅಂತ ಹೇಳಿದ್ರೆ ಶುಭ ಕಾರ್ಯಗಳಿಗೆ, ಈಗಾಗಲೇ ಹೇಳಿದ ಹಾಗೆ ನಿಮಗೆ ಮದುವೆಗಳು ನಡೆಯುವಂಥದ್ದು, ಮನೇಲಿ ಏನೋ ಸಮಾರಂಭ ಅಂತ ಹೇಳಿದ್ರೆ ಖರ್ಚಾಗಲೇಬೇಕಲ್ವಾ, ಅದಕ್ಕೆಲ್ಲ ಲೆಕ್ಕ ಇಡಕ್ಕೆ ಹೋಗಬೇಡಿ. ಮನೇಲಿ ಸಂಭ್ರಮ ಸಂತೋಷ ಅಂತ ಹೇಳಿದ್ರೆ ಸಂಪಾದನೆ ಮತ್ತಾಗೆ ಆಗುತ್ತೆ. ಸಂಪಾದನೆ ಬಗ್ಗೆ ಯೋಚನೆ ಬಿಟ್ಟು ಮನೆಯಲ್ಲಿರುವ ಸಂತೋಷವನ್ನು ವೃದ್ಧಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಅದೇ ರೀತಿಯಾಗಿ ವೃಷಭ ರಾಶಿಯವರಿಗೆ ಆರೋಗ್ಯ 4, ಅನಾರೋಗ್ಯ 5. ಇದು ನಿಮಗೆ ಪರವಾಗಿಲ್ಲ. ಆರೋಗ್ಯ ಅನಾರೋಗ್ಯಗಳು ಸ್ವಲ್ಪ ಮಟ್ಟಕ್ಕೆ ಸಮಾನಾಂತರವಾಗಿ ಇರುವಂತಹದ್ದು. ಸ್ವಲ್ಪ ವೈದ್ಯರ ಸಲಹೆಗಳನ್ನು ತೆಗೆದುಕೊಳ್ಳೋದು ತುಂಬಾ ಒಳ್ಳೆಯದು. ಅದೇ ರೀತಿಯಾಗಿ ನಿಮಗೆ ಸಿಗತಕ್ಕಂತಹ ಗೌರವ 3 ಇತ್ತು ಅಂದರೆ ಅದೇ ರಾಜಕೋಪ ಅಂದರೆ ಅವಮಾನಗಳು ನಿಮಗೆ 5 ಇದ್ದಾವೆ. ಹುಷಾರು. ಮೊದಲೇ ಈ ವೃಷಭ ರಾಶಿಯವರು ಬೇರೆಯವರ ಸಂಕಷ್ಟಕ್ಕೆ ಕೈ ಹಾಕ್ಬಿಟ್ಟು ಇವ್ರ ಸಂಕಟಕ್ಕೆ ಸಿಲುಕು ಹಾಕ್ಕೊಳ್ತಕ್ಕಂಥವ್ರು. ಜಾಗ್ರತೆ. ಬೇರೆಯವ್ರಿಗೆ ಸಹಾಯ ಮಾಡಬೇಕಾದ್ರೆ ನಿಮಗೂ ಅಷ್ಟೇ. ಸುಖ 6 ಇದ್ದರೆ ದುಃಖ 3 ಇರತಕ್ಕಂತಹದ್ದು ಸ್ವಲ್ಪ ಪರವಾಗಿಲ್ಲ. ಒಂದು ಶುಕ್ರ ಬೀಜಾಕ್ಷರಿಯನ್ನು ಜಪ ಮಾಡ್ಕೊಳ್ಳೋದು, ಅದೇ ರೀತಿಯಾಗಿ ದುರ್ಗಾ ಚಾಲೀಸದ ಪಠಣವನ್ನು ಮಾಡ್ಕೊಳ್ಳೋದು ತುಂಬಾ ಉತ್ತಮವಾಗಿರ್ತಕ್ಕಂಥ ಸಂಗತಿ ವೃಷಭ ರಾಶಿಯವರಿಗೆ.